ಒಂದು ಒಳ್ಳೆ ಚಿಕನ್ ಮಾಡ್ಕೊಳ್ಳೋಣ. ಈ ಚಿಕನ್ ತಿಂತಿದ್ರೆ ಆಹಾ ಅನ್ಬೇಕು. ಪದೇ ಪದೇ ಇದನ್ನ ಹೇಳಿ ಮಾಡಿಸ್ಕೊಳ್ತಾರೆ. ಮಳೆ ಬರೋ ಸಂದರ್ಭದಲ್ಲಾದರೂ ಅಥವಾ ಬಾಯಿ ಕೆಟ್ಟಿರೋವಾಗ ಒಂದು ಸ್ಪೆಷಲಾಗಿ ಒಂದು ಅಡುಗೆ ತಿನ್ನಬೇಕು ಅಂದರೆ ಈ ರೀತಿ ಮಾಡ್ಕೊಂಡು ಖಂಡಿತವಾಗ್ಲೂ ತಿನ್ನಿ. ತುಂಬಾ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ಕುತ್ಕೊಂಡು ತಿಂತಾರೆ. ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೆಣಸಿನ್ಕಾಳು 1 ಸ್ಪೂನು, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ 1-2 ಮತ್ತು ಬೆಳ್ಳುಳ್ಳಿ ಸ್ವಲ್ಪ, 1 ಗಡ್ಡೆ ಅಷ್ಟು ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ 1 ಗಿಣ್ಣು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಅಂದರೆ ಮಕ್ಕಳು ತಿನ್ನೋಕ್ಕಾಗಲ್ಲ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1 ದೊಡ್ಡ ಈರುಳ್ಳಿ ಹಾಕ್ಕೋಣ. ತೆಂಗಿನಕಾಯಿ 4 ಸ್ಪೂನು, ಸೋಂಪು ಕಾಳು 1/4 ಚಮಚ, ಹುರ್ಗಡ್ಲೆ 1 ಚಮಚ, ಗೋಡಂಬಿ 4-5, 1-2 ಚಮಚ ಎಣ್ಣೆ ಹಾಕ್ಕೋಣ. ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಸಾಂಬಾರಿಗೆ, ಕೋಳಿ ಸಾಂಬಾರು ಅಂದ್ರೆ ಸ್ವಲ್ಪ ಟೇಸ್ಟಿ, ಒಂದು ರಿಚ್ ಲುಕ್ ಕೊಡೋ ಅಂಥದ್ದು. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಈ ಕುಕ್ಕರ್ಗೆ 4-5 ಸ್ಪೂನ್ ಎಣ್ಣೆ ಹಾಕ್ಕೋಣ. ಚೆನ್ನಾಗಿ ತೊಳೆದಿರೋ ಅಂಥ ಚಿಕನ್ ಆ್ಯಡ್ ಮಾಡೋಣ. ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಣ. ನೋಡಿ, ಈ ಥರ ಕಲಿಸ್ತಾ ಇರಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಣ. ಈಗ ಹುರ್ಕೊಂಡಿರೋ ಮಸಾಲೆ ತಣ್ಣಗಾಗಿದೆ, ನೈಸಾಗಿ ರುಬ್ಕೋಣ. ಈ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಕಸ್ತೂರಿ ಮೇಥಿ 1 ಸ್ಪೂನು ಸ್ಮ್ಯಾಶ್ ಮಾಡಿ ಹಾಕ್ಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೋಣ. ಹಸಿತನ ಎಲ್ಲ ಹೋಗ್ಬೇಕಿದ್ರಲ್ಲಿ. ಉಪ್ಪು ಎಲ್ಲ ಸರಿಯಾಗಿ ಹಿಡಿದ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ. ಈಗ ರುಬ್ಬಿರೋವಂಥ ಮಸಾಲೆನೂ ಸೇರಿಸ್ಕೋಣ. ಈಗ ಸ್ವಲ್ಪ ನೀರು, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಣ. ಅಂದರೆ ತೆಳುವಾಗಬೇಕಂತ ತೆಳುವಾಗಿ ಮಾಡ್ಕೊಳ್ಬೋದು, ಗಟ್ಟಿಯಾಗಬೇಕಂದ್ರೆ ಗಟ್ಟಿಯಾಗೂ ಈ ಸಾಂಬಾರು ಮಾಡ್ಕೊಳ್ಬೋದು. ನಾನು ಅನ್ನಕ್ಕೆ ಮಾಡೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ತಿದ್ದೀನಿ. ಚಪಾತಿ ಆ ಥರ ಮಾಡಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಫೈನಲ್ ಟಚ್ ಮಸಾಲೆ ಸಾಂಬಾರು ಅಂದ್ರೆ ಧನಿಯಾ ಪುಡಿ 1-2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ವಿಸಿಲ್ ಇಟ್ಕೊಳ್ಳಿ ಸಾಕು. 1 ವಿಸಿಲ್ ಇಟ್ಕೊಂಡು ತಣ್ಣಗಾಗಿದೆ ನೋಡಿ. ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗಂತೂ ಸಖತ್ತಾಗಿರುತ್ತೆ. ಇಡ್ಲಿ, ಅನ್ನ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ಚಪಾತಿ ಮತ್ತು ದೋಸೆಗೆ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಈಗ ಸರ್ವ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಪೋರ್ಟ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಅದ್ಭುತವಾಗಿರುತ್ತೆ, ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.